ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಗ್ರಹಗಳಲ್ಲಿ ಬದಲಾವಣೆ ಆಗೋದ್ರಿಂದ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಯಾರಿಗೆ ಲಾಭ, ಯಾರಿಗೆ ನಷ್ಟ, ಯಾರಿಗೆ ಅದೃಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ಕೌಟುಂಬಿಕ ಜೀವನ ಬಹಳ ಚೆನ್ನಾಗಿರುತ್ತೆ. ವೃತ್ತಿ ಜೀವನದಲ್ಲಿ ನೀವು ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಬಹುದು. ಹಾಗೆ ಮೇಲಾಧಿಕಾರಿಗಳ ಸಹಾಯದಿಂದ ನೀವು ಕೆಲಸವನ್ನು ತುಂಬ ಚೆನ್ನಾಗಿ ಮಾಡ್ತೀರಾ. ಆರ್ಥಿಕವಾಗಿ ಕೂಡ ನೀವು ಸದೃಢವಾಗಿದ್ದೀರಾ. ಇವತ್ತು ಮುಂದಿನ ರಾಶಿ ವೃಷಭ ರಾಶಿ. ಇವತ್ತು ವೃಷಭ ರಾಶಿಯವರಿಗೆ ನಿಮಗೆ ಇವತ್ತು ಒಳ್ಳೆಯ ದಿನ. ಜೊತೆಗೆ ನಿಮಗೆ ಕಚೇರಿಯಲ್ಲಿ ಸ್ಪರ್ಧಾತ್ಮಕ ಬೆಳವಣಿಗೆಗಳು ಕಾಣ್ಬೋದು. ಅಂದರೆ ಯಾರಾದರೂ ನಿಮಗೆ ಕಾಂಪಿಟೇಟ್ ಮಾಡೋರು, ನಿಮ್ಮ ಜೊತೆ ಸ್ಪರ್ಧೆ ಮಾಡೋರು ಹೆಚ್ಚಾಗ್ಬೋದು. ಆದರೆ ಮೇಲಾಧಿಕಾರಿಗಳ ಸಹಾಯದಿಂದ ನಿಮಗೆ ಎಷ್ಟೇ ಒತ್ತಡ ಇದ್ದರೂ ಕೂಡ ನೀವು ಅದೆಲ್ಲವನ್ನು ನಿಭಾಯಿಸ್ತೀರಾ. ಜೊತೆಗೆ ಆರ್ಥಿಕವಾಗಿ ನೀವೆಷ್ಟೇ ಚೆನ್ನಾಗಿದ್ರೂ ಕೂಡ ಸ್ವಲ್ಪ ಮಾನಸಿಕ ನೆಮ್ಮದಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಯೋಗ ಮತ್ತು ಧ್ಯಾನದ ಅಭ್ಯಾಸ ಮಾಡೋದು ಬಹಳ ಉತ್ತಮ ನಿಮಗೆ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪದಿಂದ ನಿಮ್ಮ ಕುಟುಂಬದಲ್ಲಿ ಕಲಹಗಳು ಹೆಚ್ಚಾಗಬಹುದು. ಜೊತೆಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾರೆ ವಿದ್ಯಾರ್ಥಿಗಳು. ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ, ಯಾರಿಗಾದರೂ ಪ್ಲೇಸ್ಮೆಂಟ್ಗೋಸ್ಕರ ನೀವೇನಾದರೂ ವೇಟ್ ಮಾಡ್ತಾ ಇದ್ದರೆ ಇವತ್ತು ನಿಮಗೆ ಉತ್ತಮವಾದ ದಿನ. ಮುಂದಿನ ರಾಶಿ ಕಟಕ ರಾಶಿ. ಇವತ್ತು ಕಟಕ ರಾಶಿಯವರು ನಿಮ್ಮ ದಿನಚರಿ ಏನಿರುತ್ತೆ ಅದನ್ನು ಹೊರತುಪಡಿಸಿ ಹೊಸದನ್ನು ಅನ್ವೇಷಿಸೋದು ಬಹಳ ಉತ್ತಮ. ಜೊತೆಗೆ ಏನಾದರೂ ಹೊಸದಾಗಿ ಹೂಡಿಕೆ ಮಾಡೋರಿದ್ರೆ, ಹಣವನ್ನು ಏನಕ್ಕಾದರೂ ಇನ್ವೆಸ್ಟ್ ಮಾಡೋರಿದ್ರೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡೋದು ಬಹಳ ಉತ್ತಮ. ಯಾಕಂದರೆ ಹಣಕಾಸಿನ ವಿಚಾರದಲ್ಲಿ ತರಾತುರಿಯ ನಿರ್ಧಾರಗಳನ್ನು ಇವತ್ತು ತೆಗೆದುಕೊಳ್ಬೇಡಿ. ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಇವತ್ತು ಜೀವನದಲ್ಲಿ ಪ್ರಮುಖ ಬದಲಾವಣೆಗಳು ಉಂಟಾಗುವ ಸಾಧ್ಯತೆಗಳಿದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು. ಆದರೆ ಕುಟುಂಬದವರ ಜೊತೆ ಒಂದು ಸ್ವಲ್ಪ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಬರ್ಬೋದು. ಹಾಗಾಗಿ ತಾಳ್ಮೆಯಿಂದ ಇರೋದು ಬಹಳ ಉತ್ತಮ. ಮುಂದಿನ ರಾಶಿ ಕನ್ಯಾ ರಾಶಿಯವರ ಜೀವನ ಶೈಲಿಯಲ್ಲಿ ಬಹುದೊಡ್ಡ ಬದಲಾವಣೆ ಉಂಟಾಗಬಹುದು. ಆದರೆ ನಿಮ್ಮ ವೃತ್ತಿ ಜೀವನ ಬಹಳ ಅದ್ಭುತವಾಗಿರುತ್ತೆ. ನಿಮ್ಮ ಕುಟುಂಬದವರ ಜೊತೆ, ನಿಮ್ಮ ಒಡನಾಡಿಗಳ ಜೊತೆ, ಸ್ನೇಹಿತರ ಜೊತೆ ಆಗಿರ್ಬೋದು, ಅಥವಾ ಒಡ ಹುಟ್ಟಿದ ಸಹೋದರ ಮತ್ತು ಸಹೋದರಿಯರ ಜೊತೆ ಇವತ್ತು ನೀವು ಪ್ರವಾಸವನ್ನು ಕೈಗೊಳ್ಳೋಕೆ ಬಹಳ ಉತ್ತಮವಾದ ದಿನ ಇವತ್ತು ನಿಮಗೆ. ಮುಂದಿನ ರಾಶಿ ತುಲಾರಾಶಿಯವರಿಗೆ ಇವತ್ತಿನ ದಿನ ಬಹಳ ಚೆನ್ನಾಗಿದೆ. ಯಾಕಂದರೆ ಬಹಳ ದಿನದಿಂದ ಬಾಕಿ ಉಳಿದಿರುವಂತಹ ಎಲ್ಲ ಕೆಲಸಗಳು ಕೂಡ ತುಂಬ ಸರಾಗವಾಗಿ ಇವತ್ತು ನೆರವೇರುತ್ತೆ. ಅನೇಕ ಕಡೆಗಳಿಂದ ನಿಮಗೆ ಆದಾಯದ ಮೂಲ ಇವತ್ತು ಸೃಷ್ಟಿಯಾಗುತ್ತೆ. ಆದರೆ ಖರ್ಚಿನ ಕಡೆ ಗಮನ ಹರಿಸೋದು ಬಹಳ ಮುಖ್ಯ. ಏನಪ್ಪ ಹಣ ಬರ್ತಿದೆ ಅನೇಕ ಮೂಲಗಳಿಂದ ಅಂತ ಹೇಳಿ ಬೇಕಾಬಿಟ್ಟಿ ಖರ್ಚು ಮಾಡಬೇಡಿ. ಖರ್ಚು ಮಾಡೋದ್ರ ಕಡೆ ಸ್ವಲ್ಪ ನಿಯಂತ್ರಣ ಇದ್ದರೆ ಬಹಳ ಉತ್ತಮ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದ ದಿನ. ಆರ್ಥಿಕವಾಗಿ ನೀವು ಇವತ್ತು ತುಂಬ ಸದೃಢರಾಗಿರ್ತೀರ. ಜೊತೆಗೆ ನಿಮ್ಮ ವೃತ್ತಿ ಜೀವನದಲ್ಲಾಗಿರ್ಬೋದು, ಪರ್ಸ್ನಲ್ ಲೈಫಲ್ಲಾಗಿರ್ಬೋದು, ಎರಡೂ ಕೂಡ ಬಹಳ ಉತ್ತಮವಾಗಿರುತ್ತೆ. ಆದರೆ ಹಣ ಖರ್ಚು ಮಾಡುವಾಗ ಬಹಳ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿದರೆ ಅದು ನಿಮಗೆ ಬಹಳ ಉತ್ತಮ ಇವತ್ತು. ಮುಂದಿನ ರಾಶಿ ಧನುರ್ರಾಶಿಯವರಿಗೆ ಇವತ್ತು ಮಾನಸಿಕ ನೆಮ್ಮದಿ ಸಿಗುತ್ತೆ. ಅಂದರೆ ಯಾವ ರೀತಿ ಅಂತ ಅಂದರೆ ನೀವೇನೇ ಕೆಲಸ ಮಾಡಿದರೂ ಕೂಡ ಕೈಗೂಡುತ್ತೆ. ಕಚೇರಿಯಲ್ಲಾಗಿರ್ಬೋದು, ನೀವು ಕೆಲಸ ಮಾಡುವ ಯಾವುದೇ ಸ್ಥಳದಲ್ಲಾಗಿರ್ಬೋದು ನಿಮಗೆ ಹೊಸ ರೀತಿಯ ಪ್ರೇರೇಪಣೆ ಸಿಗುತ್ತೆ. ನಿಮಗೆ ಜಾಸ್ತಿ ಇನ್ಕ್ರಿಮೆಂಟ್ ಸಿಗುವಂತಹ ಸಾಧ್ಯತೆ ಇದೆ ಇವತ್ತು. ಹಾಗಾಗಿ ಇವತ್ತಿನ ಇಡೀ ದಿನ ನಿಮ್ಮದು ಬಹಳ ಉತ್ತಮವಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಇವತ್ತು ಆರ್ಥಿಕವಾಗಿ ಪ್ರಮುಖ ಬದಲಾವಣೆಗಳು ಉಂಟಾಗುವ ಸಾಧ್ಯತೆ ಇದೆ. ಏನಾದರೂ ಹೊಸದಾಗಿ ಖರೀದಿ ಮಾಡೋರಿದ್ರೆ, ಏನಾದರೂ ಜಮೀನು ಖರೀದಿ ಮಾಡೋರಿದ್ರೆ, ಕಟ್ಟಡಗಳನ್ನು ಖರೀದಿ ಮಾಡೋದಿದ್ರೆ ಇವತ್ತು ನಿಮಗೆ ಬಹಳ ಉತ್ತಮವಾದ ದಿನ. ಮುಂದಿನ ರಾಶಿ ಕುಂಭರಾಶಿಯವರು ಇವತ್ತು ತಮ್ಮ ಆರೋಗ್ಯದ ಕಡೆ ಗಮನ ಹರಿಸೋದು ಬಹಳ ಉತ್ತಮ. ಹಣಕಾಸಿನ ವಿಚಾರದಲ್ಲಿ ಏನೂ ತೊಂದರೆ ಇಲ್ಲ. ಬಹಳ ಉತ್ತಮವಾದ ಸ್ಥಿತಿಗತಿಯಲ್ಲೇ ನೀವಿರ್ತೀರಾ. ಜೊತೆಗೆ ಇವತ್ತು ಮನೆಗೆ ಹೊಸ ಅತಿಥಿಯ ಆಗಮನ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಸಂತಸದ ವಾತಾವರಣ ಇರುತ್ತೆ. ಮುಂದಿನ ರಾಶಿ ಮೀನರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದ ದಿನವಾಗಿದೆ. ಅಂದರೆ ಹೊಸದಾಗಿ ಏನಾದರೂ ಹಣಕಾಸನ್ನು ನೀವು ಇನ್ವೆಸ್ಟ್ ಮಾಡೋದಿದ್ರೆ, ಏನಾದರೂ ಹೊಸ ಜಾಗವನ್ನು ಖರೀದಿ ಮಾಡೋದಿದ್ರೆ ಇವತ್ತು ನಿಮಗೆ ಬಹಳ ಉತ್ತಮವಾದ ದಿನ. ಕೌಟುಂಬಿಕವಾಗಿಯೂ ಕೂಡ ಇವತ್ತು ನೀವು ಬಹಳ ನೆಮ್ಮದಿಯಾಗಿರ್ತೀರ. ಜೊತೆಗೆ ಒಂದು ಕೆಲಸದ ನಿಮಿತ್ತ ನೀವು ದೀರ್ಘಕಾಲದ ಪ್ರಯಾಣವನ್ನು ಇವತ್ತು ಕೈಗೊಳ್ಳುವ ಸಾಧ್ಯತೆ ಇದೆ. ಇದಾಗಿತ್ತು ಈ ದಿನದ ದಿನಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.